ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಆಗ್ರಹಿಸಿ ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಬೇಕೆಂದು ಗಂಗಾವತಿ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊನ್ನೆ ನಡೆದ ಸಂಸತ್ತಿನ ಅಧಿವೇಶನದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿ ಅವಮಾನ ಮಾಡಿದ್ದಾರೆ. ಅಮಿತ್ ಶಾ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಕೇಂದ್ರ ಮಂತ್ರಿಯಾಗಿ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಬಗ್ಗೆ ಕೀಳು ರೀತಿಯಲ್ಲಿ ವ್ಯಾಖ್ಯಾನಿಸಿ ಮಾತನಾಡಿರುವುದರಿಂದ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಬಹಳ ನೋವುಂಟು ಮಾಡಿದ್ದಾರೆ. ಅಲ್ಲದೆ ಇವರ ಹೇಳಿಕೆಯು ಡಾಕ್ಟರ್ BR ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗಿದೆ. ಅಮಿತ್ ಶಾ ತಾನೊಬ್ಬ ಮೇಲುಜಾತಿ ಎಂಬ ದುರಹಂಕಾರದಿಂದ ಇಂಥ ಹೇಳಿಕೆ ನೀಡಿದ್ದಾರೆ. ಆದ್ದರಿಂದ ಜಗತ್ತಿನ ಎಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳ ಪರವಾಗಿ ಕೇಂದ್ರ ಗೃಹ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಭಾರತೀಯ ಪ್ರಜಾಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಂಪಾಪತಿ ಸಿದ್ದಾಪುರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಕೊಜ್ಜಿ, ವಿಭಾಗೀಯ ಕಾರ್ಯದರ್ಶಿ ಕೃಷ್ಣ ಹೊಸಳ್ಳಿ, ತಾಲೂಕು ಅಧ್ಯಕ್ಷರು ಪಂಪಾಪತಿ ಹೊಸಳ್ಳಿ, ತಾಲೂಕು ಉಪಾಧ್ಯಕ್ಷರು ಜಡಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಸೇರಿದಂತೆ ಇನ್ನು ಅನೇಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಭಾರತ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದಿಂದಲೇ ಅವರು ಮಂತ್ರಿ ಸ್ಥಾನ ಸಿಕ್ಕಿದ್ದು, ಮಂತ್ರಿ ಸ್ಥಾನ ತಗೊಂಡು ಅದರಿಂದ ತನಗೆ ಏನ್ ಬೇಕೆಲ್ಲ ಆರ್ಥಿಕದಲ್ಲಿ ಬಲಪಡಿಸಿಕೊಂಡು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಿದ್ದಾರಲ್ಲ, ಇದು ನಾಚಿಕೆಯ ಸಂಗತಿ. ಇದು ಅಲ್ಲರಿ ಭಾರತದಲ್ಲಿ ಇದ್ದು ಭಾರತದ ಗೃಹ ಮಂತ್ರಿಗಳಾಗಿ ದೊಡ್ಡ ಉನ್ನತ ಹುದ್ದೆಗೆ ಏರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿದ್ದೀರಲ್ಲ, ಇದು ನಿಮ್ಮ ಎಷ್ಟು ನಾಚಿಕೆ ಹೇಳ್ತಾನೆ ಹೇಳ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಿರಲ್ಲ, ಮತ್ತೆ ಸಂವಿಧಾನಕ್ಕೆ ಅವಮಾನ ಮಾಡಿದಿರಲ್ಲ, ನೀವು ಅವ್ರಿಗೆ ಅಷ್ಟೇ ಅಲ್ಲ ಇಡೀ ಭಾರತಕ್ಕೆ ಅವಮಾನ ಮಾಡಿದಾಗ ನೀವು ಈ ಕೂಡಲೇ ರಾಜೀನಾಮೆ ಕೊಡ್ಬೇಕು ಮತ್ತು ಗಡಿಪಾರ ಆಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ತಿಳ್ಕೊಂಡ್ರಿ ನೀವು? ಆದ್ರಿಂದಲೇ ಇವಾಗ ಇತಿಹಾಸ ತಗೋದು, ಆದ್ರಿಂದಲೇ ಸಂವಿಧಾನಬದ್ಧವಾಗಿ ಒಬ್ಬ ಉನ್ನತ ಹುದ್ದೆಗೆ ಏರಿ ಆದ್ರೆ ಭಾರತಕ್ಕೆ ಒಂದು ತಲೆ ತಗ್ಗಿಸಂತ ಕೆಲಸ ಮಾಡಿದ್ರಿ ನೀವು. ಸಂವಿಧಾನ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಗೃಹ ಮಂತ್ರಿ ಅವರೇ ಕೂಡಲೇ ರಾಜೀನಾಮೆ ಮಾಡಬೇಕು ತಾವು. ಇದನ್ನ ಆದಷ್ಟು ಬೇಗ ಭಾರತ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಆದಷ್ಟು ಇಮ್ಮಿಡಿಯೇಟ್ ಕ್ರಮ ಕೈಗೊಳ್ಳಬೇಕು ಮತ್ತು ಈ ದೇಶದಿಂದ ಗಡಿಪಾರು ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಮಾನ ಮಾಡ್ತಿದ್ರಲ್ಲ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಹೌದ್ರಿ, ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಧರ್ಮ ನಮ್ಮ ಭಾರತದಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಕ್ಕೆ ನಾಲಾಯ್ತು ನೀವು. ಯಾಕ್ರಿ ನೀವು ಯಾಕೆ ಹೆಂಗ್ ಮಾಡ್ತೀರಿ? 5 ವರ್ಷದಾಗ ಪ್ರತಿಯೊಂದನ್ನು ತೆಗ್ತಾನೆ ಇರ್ತೀರಲ್ಲ. ಮನುವಾದಿಗಳಿಗೆ ಧಿಕ್ಕಾರ, ಮನುವಾದಿಗಳಿಗೆ ಧಿಕ್ಕಾರ. ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ಮತ್ತು ಇವತ್ತು ಭಾರತ ಪ್ರದೇಶ ವತಿಯಿಂದ ಜಿಲ್ಲಾ ಸಮಿತಿ ನಮ್ಮ ಗಂಗಾವತಿ ತಹಶೀಲ್ದಾರ್ ಅವರ ನಮ್ಮ ಗ್ರೇಡ್ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಮಾಡ್ತಿದ್ದೇವೆ. ಈ ಕೂಡಲೇ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಕೂಡಲೇ ಅಮಾನತು ಮಾಡಬೇಕು, ರಾಜೀನಾಮೆ ಕೊಡ್ಕೋಬೇಕು, ಗಡಿಪಾರು ಮಾಡಬೇಕು. ಆಲ್ರೆಡಿ ಅವ್ರಿಗೆ ಏನ್ ಗೊತ್ತಿರ್ತೈತೆ, ಗಡಿಪಾರು ಆಗಿದ್ದಾರೆ ಆಲ್ರೆಡಿ. ಗೂಂಡಗಳಿಗೆ ಗೊತ್ತಾಗಲ್ಲ ಸಂವಿಧಾನ, ಗೂಂಡಗಳಿಗೆ ಗೊತ್ತಾಗಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಭಾರತದ ಸಂವಿಧಾನ ಪ್ರತಿಯೊಂದು ದೇಶಗಳು ಗೌರವ ಕೊಡ್ತಿದ್ದಾವೆ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಿದ ದಿನದಂದು ಅವತ್ತು 190 ರಾಷ್ಟ್ರಗಳು ತಮ್ಮ ಧ್ವಜವನ್ನು ಕೆಳಗಿಳಿಸಿ ನಮನ ಮಾಡಿದ್ದಾವೆ. ಅಮಿತ್ ಶಾ ಅವರೇ, ನಿಮಗೆ ಇತಿಹಾಸ ಗೊತ್ತಿಲ್ವಾ? ಇತಿಹಾಸ ತಿಳ್ಕೊಳ್ಳಿ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಬುಕ್ ಸಿಗ್ತೈತೆ. ಪ್ರತಿಯೊಂದು ಪ್ರತಿಯೊಬ್ಬರು ಯಾವುದೇ ಧರ್ಮ ಆಗಿರ್ಬೋದು ಬದುಕಬೇಕು, ನ್ಯಾಯ ಸಿಗಬೇಕು, ನ್ಯಾಯಪೂರ್ವಕ ಬೇಕಂದ್ರೆ ಸಂವಿಧಾನ ಬೇಕು. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ. ನಿಮ್ಗೆ ಗೊತ್ತಾಗಲ್ವಾ? ಸಂವಿಧಾನ ಓದಿ, ಬುಕ್ಕ ತಿಳ್ಕೊಳ್ಳಿ. ಇಲ್ಲ ನಿಮ್ ಕೈಯಾಗಿತ್ತಲ್ಲ, ಮೊಬೈಲ್ ಬರ್ತದೆ ನೋಡು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇತಿಹಾಸ ಏನಂದ್ರೆ ಅಲ್ಲೇ ಬರ್ತದೆ ನೋಡು, ಓದಿ ತಿಳ್ಕೊಳ್ಳಿ. ಇನ್ನೊಂದು ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನ ಬಗ್ಗೆ ಅವೇಳಿಕೆ ಮಾಡಿದ್ರಿ ಅಂದ್ರೆ ನಿಮಗೆ ಉಗ್ರವಾದ ಹೋರಾಟ, ದೇಹರಿಗೆ ಬಂದು ಉಗ್ರವಾದ ಹೋರಾಟ ಮಾಡ್ತೇವೆ. ಈ ದೇಶದಿಂದ ಬೇರೆ ದೇಶಕ್ಕೆ ಓಡಿಸ್ತೇವೆ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ